ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಾ ಗೌಡ ಮಾತಾಡ್ತಾ ಇರೋದು. ಇದು ಮಂಡೇ ವಿಡಿಯೋ. ಮಂಡೇ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ರಾಯರಿಗೆ ಪೂಜೆ ಮಾಡಿದೆ. ಇವತ್ತು ಸ್ವಲ್ಪ ಅಮ್ಮ ಊರಿಗೆ ಹೋಗೋದಿತ್ತು, ಹಾಗಾಗಿ ಬೇಗ ಎದ್ದು ರಾಯರಿಗೆ ಪೂಜೆ ಮಾಡಿದೆ. ಪೂಜೆ ಮಾಡಿ ನಾನು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೆ. ನಾನು ಇವತ್ತು ವೇರ್ ಮಾಡಿರೋ ಅಂಥ ಡ್ರೆಸ್ಸು ಝುಡಿಯೋಯಿಂದ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಡಿಸೈನು ಎರಡೂ ಕೂಡ ತುಂಬ ಚೆನ್ನಾಗಿದೆ. ಸರಿ ಆಯಿತು ಅಂದ್ಬಿಟ್ಟು ದೇವ್ರಿಗೆ ಸೀರೆ ತರೋದಿತ್ತು, ಹೋಗಿ ಸೀರೆ ತರೋಣ ಅಂತ ಹೊರಟ್ವಿ. ಹೋಗಿ ಸೀರೆ ತಗೊಂಡು ಬಂದೆ. ಇವತ್ತು ನಮ್ಮ ಅಮ್ಮನ ಮನೆ ಹೆಣ್ಣು ದೇವರಿಗೆ ದೀಪ ಹಚ್ತಾ ಇದ್ವಿ. ಕಾರ್ತಿಕೆ ಇರೋದ್ರಿಂದ ನಾವು ಪ್ರತಿ ಕಾರ್ತಿಕೆಯಲ್ಲೂ ದೀಪ ಹಚ್ತೀವಿ. ಆನ್ ದ ವೇ ಹೋಗ್ತಾ ಏನಾದರೂ ಟಿಫನ್ ಮಾಡೋಣ ಅಂತ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಉಡುಪಿ ಉಪಹಾರ ಹೋಟೆಲಿತ್ತು, ತುಂಬ ಚೆನ್ನಾಗಿತ್ತು. ಬೆಣ್ಣೆ ಇಡ್ಲಿ ತೊಗೊಂಡು ತಿಂದ್ವಿ. ಅದಾದಮೇಲೆ ಫೈನಲಿ ನಾವು ಊರಿಗೆ ರೀಚ್ ಆದಮೇಲೆ ಅಮ್ಮ ಪ್ರಸಾದಕ್ಕೆ ಏನೇನೋ ಐಟಮ್ಸ್ ಹೇಳಿತ್ತು, ಅದೆಲ್ಲ ತೊಗೊಂಡಿದ್ದೆ ನಾನು. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಮ್ಮ ಅದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾಯಿತ್ತು, ರೆಡಿ ಮಾಡ್ಕೊತಾಯಿದ್ದು. ಅಷ್ಟರಲ್ಲಿ ಚಂದು ಕಾಫಿ ಮಾಡಿಕೊಟ್ಲು. ಕಾಫಿ ಕುಡ್ಕೊಂಡು ಮಾತಾಡ್ತಾ ಕೂತಿದ್ವಿ. ಇದು ನಮ್ಮ ಮನೆ ಮುಂದೆನೇ ಇರೋ ತೊಗರಿ ಗಿಡ. ನಮ್ಮಮ್ಮ ಪ್ರತಿ ವರ್ಷ ತೊಗರಿಕಾಯಿ ಅವರೆಕಾಯಿನ ಮನೆ ಮುಂದೆನೇ ಬೆಳೀತಾರೆ. ಈ ವರ್ಷ ಕೂಡ ಬೆಳೆದಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಕೊಬ್ಬರಿ ಸುಲ್ಕೊಡ್ತು ಅಮ್ಮ. ಕೊಬ್ಬರಿ ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಕೊಬ್ಬರಿ ಹೊಡೆಯೋಕ್ಕಾಗದೆ ನಾನು ಚಂದ ಇಬ್ಬರು ಸೇರಿ ಸರ್ಕಸ್ ಮಾಡಿ ಫೈನಲಾಗಿ ಹೊಡೆದ್ಬಿಟ್ಟು ಸರಿ ರೆಡಿ ಆಗೋಣ ಅಂತ ಹೋದ್ವಿ. ರೆಡಿ ಕೂಡ ಆದೆ. ಈಗ ಇವತ್ತು ಹಾಕಿರೋ ಸ್ಯಾರಿ ಬಂದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಸೀರೆ. ಇದು ಹ್ಯಾಂಡ್ ವರ್ಕ್, ಫುಲ್ಲು ಸೀರೆ ಹ್ಯಾಂಡ್ ವರ್ಕ್ ಇರೋದು. ಕಲರ್ ಕೂಡ ಪಿಂಕಲ್ಲು. ನನ್ನ ಫೇವ್ರೆಟ್ ಕಲರ್ ಬಂದು ಪಿಂಕು, ಬ್ಲ್ಯಾಕು, ಸ್ಕೈ ಬ್ಲೂ. ತುಂಬ ಚೆನ್ನಾಗಿತ್ತು. ತುಂಬ ಜನ ಕೇಳಿದ್ರು ಸೀರೆ ಎಲ್ಲಿ ತೊಗೊಂಡ್ರಿ ಅಂತ, ತುಂಬ ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಈ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇನ್ನೊಂದು ಸಾರಿ ನಾನು ಆ ಬ್ಲೌಸ್ ಡಿಸೈನ್ನ ತೋರಿಸ್ತೀನಿ. ಯಾಕೆ ಪೂಜೆ ಮಾಡಿಸ್ಬೇಕಲ್ಲ ಮನೆ ದೇವ್ರ ದೇವಸ್ಥಾನಕ್ಕೆ. ಹೌದಾ, ಇಸ್ಕೊಂಡು ಇಡಪ್ಪಿ ಅದನ್ನ. ನೀವೇ ನೋಡಿದ್ರಿ, ಅಮ್ಮ ಕೂಡ ಹೇಳಿದ್ರು ಮನೆ ದೇವರಿಗೆ ಪೂಜೆ ಮಾಡ್ಸೋಕೆ ಹೋಗ್ತಾಯಿದ್ದೀವಿ ಅಂತ. ನಮ್ಮ ಅಮ್ಮಂಗಂತೂ ತುಂಬ ಖುಷಿ ಮನೆ ದೇವ್ರಿಗೆ ಪೂಜೆ ಮಾಡಿಸೋದು ಅಂದರೆ. ಫೈನಲಾಗಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ನನ್ನನ್ನು ಮಾತಾಡಿಸಿದ್ರು. ಆ ಊರ ಮಗಳಾಗಿದ್ರು ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಅದಕ್ಕೆ ನಮ್ಮಪ್ಪ ನಮ್ಮಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೋಗೋದು ತುಂಬ ರೇರು. ಹಿಂಗೆ ಹೋದಾಗ ಜನ ತುಂಬ ಚೆನ್ನಾಗಿ ಮರ್ಯಾದೆ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇದು ಬಂದು ನಮ್ಮ ಮನೆ ದೇವರು ಚೌಡೇಶ್ವರಿ ಅಂತ. ಇದು ನಮ್ಮ ತಾತನ ಮನೆಯಲ್ಲಿ ನಮ್ಮ ತಾತನ ಅಡುಗೆ ಮನೆಯಲ್ಲೇ ಮೂಡಿರೋವಂಥ ಹುತ್ತ. ಆ ಹುತ್ತಕ್ಕೆ ಇವಾಗ ದೇವಸ್ಥಾನ ಮಾಡಿಬಿಟ್ಟಿದ್ದಾರೆ. ಮೊದಲು ಚಿಕ್ಕದು ಮನೆ ಒಳಗಡೆ ಇತ್ತು, ಇವಾಗ ಹೊಡೆದಾಕಿ ದೇವಸ್ಥಾನ ಕಟ್ಟಿದ್ರು. ಆಮೇಲೆ ಸರಿ ದೀಪ ಆಲ್ರೆಡಿ ಹಚ್ಚಿದ್ರು, ಎಣ್ಣೆ ಹಾಕೋಣ ಅಂದ್ಬಿಟ್ಟು ಎಲ್ಲ ದೀಪಗಳಿಗೂ ಎಣ್ಣೆ ಹಾಕಿ ಆರೋಗಿರೋ ದೀಪಗಳನ್ನೆಲ್ಲ ಹಚ್ಚಿಸ್ದೆ. ಇದು ನಮ್ಮ ಮನೆಯಲ್ಲಿ ನಮ್ಮಮ್ಮ ಮದುವೆ ಮಾಡ್ಕೊಂಡು ಬಂದಾಗಿಂದ ನಡ್ಕೊಂಡು ಬಂದಿರೋ ಸಂಪ್ರದಾಯ. ಆಮೇಲೆ ಅಮ್ಮ ಅಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ರು. ಆಚೆ ಹೋಗೋಣ ಅಂತ ಹೋಗಿ ಅಲ್ಲಿ ಎಲ್ಲರನ್ನೂ ಮಾತಾಡಿಸ್ದೆ. ಅಲ್ಲಂತೂ ತಮ್ಮ ರಿಲೇಟಿವ್ ಅನ್ನೋದನ್ನೇ ಮರೆತು ಪ್ಲೀಸ್ ಫೋಟೋ ತಗೊಳ್ಳೋಣ, ಮರೀದೆ ಫೋಟೋ ಸೆಲ್ಫಿ ಕೊಟ್ಟೋಗಿ ಅಂತೆಲ್ಲ ಕೇಳ್ತಾಯಿದ್ರು. ನನಗೆ ಒಂಥರ ಮುಜುಗರ ಆಗ್ತಾಯಿತ್ತು, ಅವ್ರ ಮನೆ ಮಗಳನ್ನ ಈ ಥರ ಕೇಳ್ತಾರಲ್ಲಪ್ಪ ಅಂತ. ಆದರೂ ನಾನು ರೇಗಿಸ್ತಾ ಇದ್ದೀನಿ ಅಂದೆ, ಇಲ್ಲ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ನಿಮ್ಮ ಹತ್ರ ಸೆಲ್ಫಿ ತೊಗೋಬೇಕು ಅಂತ. ನನಗಂತೂ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಅಂತ ಸುಮಾರು ಜನ ಬಂದು ಸೆಲ್ಫಿ ತೊಗೊಂಡ್ರು. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದೊಂಚೂರು ಇದು ಬಂದು ನನ್ನ ದೊಡ್ಡಮ್ಮನ ಮಗಳು, ಅವ್ರು ತೊಗೊಳೋದನ್ನ ಸ್ವಲ್ಪ ಲೈಟಾಗಿ ಚೆಂದ ವೀಡಿಯೋ ಮಾಡಿದ್ಲು. ಸೊ ಹಂಗಾಗಿರಲಿ ಅಂತ ಆಗ್ತೆ. ಅವರೆಲ್ರಿಗೂ ನನ್ನನ್ನು ನೋಡಿ ತುಂಬ ಖುಷಿಪಟ್ಟರು. ಒಂದು ಹೆಣ್ಮಗು ಯಾರೂ ಇಲ್ಲದೆ ಜೀವನ ಹೇಗೆ ಮಾಡ್ತಾಳೆ ಅನ್ನೋದಕ್ಕೆ ರೀಸನ್ನೇ ನೀನು ಅಂತ ಅವ್ರು ಬಾಯಿ ಬಿಟ್ಟು ಕೂಡ ಹೇಳಿದ್ರು. ಆಮೇಲೆ ಫೈನಲಾಗಿ ದೇವ್ರ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ರೆಡಿ ಮಾಡಿ ಎಲ್ರಿಗೂ ಪ್ರಸಾದ ಕೊಡೋ ಟೈಮ್ಗಂತೂ ಫುಲ್ಲು ಕ್ರೌಡ್ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಖುಷಿಪಟ್ಟರು ನನ್ನನ್ನು ನೋಡಿ. ನಾನು ಅವ್ರನ್ನ ನೋಡಿ ತುಂಬ ಖುಷಿಪಟ್ಟೆ. ವರ್ಷಕ್ಕೊಂದು ಸರಿ ತಾಯಿಗೆ ಪೂಜೆ ಮಾಡ್ಸೋಕೆ ಹೋಗ್ತೀವಿ. ತುಂಬ ಚೆನ್ನಾಗಿ ಪೂಜೆ ಕೂಡ ಆಯಿತು. ನಾನು ಕೂಡ ಪ್ರಸಾದ ತಿಂದೆ. ನನ್ನ ಇವತ್ತಿನ ದಿನ ಹೀಗಿತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.